ನಡೆದಿರುವಂಥ 192ನೇ ಮಾಸಿಕ ಶಿವಾನುಭವ ಗೋಷ್ಠಿ ಶೂನ್ಯ ಪೀಠಾಧ್ಯಕ್ಷರಾಗಿದ್ದಂಥ ಅಲ್ಲಮ್ಮ ಪ್ರಭುದೇವರ ಸ್ಮರಣೋತ್ಸವ ಮತ್ತು 18ನೇ ಸಂಚಾರಿ ಶಿವಾನುಭವ ಮತ್ತು ಪಾದಯಾತ್ರಾ ಕಾರ್ಯಕ್ರಮದ ದಿವ್ಯ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಈ ಕ್ಷೇತ್ರದ ಒಡೆಯರು, ಖ್ಯಾತ ನಿಸರ್ಗ ಚಿಕಿತ್ಸರು, ತಜ್ಞರು ಮತ್ತು ಪ್ರವಚನ ಪ್ರವೀಣರಾದಂತಹ ಪರಮ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈಗಾಗಲೇ ಉಪನ್ಯಾಸವನ್ನು ಬಹುಶಃ ಶಿವಾನುಭವ ಗೋಷ್ಠಿಯ ಪ್ರಯುಕ್ತ ಶಿವಶರಣರ ಬಗ್ಗೆ ಕುರಿತು ತಮ್ಮ ಅಮೂಲಾಗ್ರವಾದಂತಹ ಚರಿತೆಯನ್ನು ನಮಗೆಲ್ಲ ಪ್ರಚುರಪಡಿಸಿದಂತಹ ಪ್ರೊಫೆಸರ್ ಡಾಕ್ಟರ್ ಶ್ಯಾಮಸುಂದರ್ ಬಿದರಕುಂದಿಯವರೇ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಡಾಕ್ಟರ್ ಪ್ರಭುಗೌಡ ಕೆಂಚನಗೌಡರವರೇ, ಡಾಕ್ಟರ್ ಅನ್ನಪೂರ್ಣ ಹಿರೇಗಣ್ಣವರವರೇ, ಡಾಕ್ಟರ್ ರವಿ ಬೆಳವಂಕಿಯವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶರಣೆಯರೇ ತಮಗೆಲ್ಲರೂ ಕೂಡ ನಾನು ಅತ್ಯಂತ ವಿನಂತಪೂರ್ವಕವಾಗಿ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಬಹುಶಃ ಗುರುಗಳು ಹೇಳಿದ್ರಿಲ್ಲ, ನಾನೊಬ್ಬ ಶಿಬಿರಾರ್ಥಿ, ಇಲ್ಲೇ ಉಪವಾಸ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಈಗ 4-6 ತಿಂಗಳ ಹಿಂದೆ ಬಂದಿದ್ದೆ. 10 ದಿವಸದ ಅದೊಂದು ಅವಧಿಯ ಒಂದು ಚಿಕಿತ್ಸೆ. ನಾನು 8 ದಿವಸಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಬಂತು. ಬಹಳ ಪ್ರಸನ್ನನಾಗಿ ಬಹುಶಃ ನನ್ನ ಆರೋಗ್ಯದ ಸುಧಾರಣೆ ಕೂಡ ನನ್ನಲ್ಲಿ ಬಂದಿತ್ತು. ಅದಕ್ಕಿಂತ ಪೂರ್ವದೊಳಗೆ ನಾನು ಕಳೆದ 15 ವರ್ಷಗಳ ಹಿಂದೆ 1-2 ದಿವಸಕ್ಕೆ ಬಂದು ಇಲ್ಲಿ ಚಿಕಿತ್ಸೆ ಹೇಗಿರ್ತೈತೆ ಅಂತ ನೋಡಿಕೊಂಡು ಇಲ್ಲಿ ದೊರೆಯುವಂಥ ಸ್ಪಿರುಲಿನಾ ಮಾತ್ರೆಗಳು ಹಾಗೂ ಕೆಲವು ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿದ್ದೆ. ಅದರ ನಂತರದ ಒಂದು ದಿನದಲ್ಲಿ ನನ್ನ ದೇಹದಲ್ಲಿ ಆಗುತ್ತಿರುವಂಥ ಬದಲಾವಣೆಗಳನ್ನು ಗಮನಿಸ್ತಾ ಬಹುಶಃ ಸೂಕ್ತವಾದ ಚಿಕಿತ್ಸೆ ಏನಾದರೂ ಸಿಗಬೇಕಿದ್ರೆ ಅದು ಮನಗುಂಡಿಯ ಮಹಾಮನೆಯಲ್ಲಿ ಅನ್ನುವಂಥ ಭಾವನೆ ನನಗಾಗಿದೆ. 40 ವರ್ಷಗಳ ಕೆಳಗೆ ಬೆಂಗೇರಿಯಲ್ಲಿರುವಂಥ ಡಾಕ್ಟರ್ ಚಕ್ರರೆಡ್ಡಿ ಅಂತ ಇದ್ದರು. ಇವು ಕೂಡ ಅಲ್ಲೇ ನಿಸರ್ಗ ಚಿಕಿತ್ಸಾಲಯ. ಅವರು ಅಸ್ತಮಾ ರೋಗಿಯಾಗಿದ್ದಂಥವರು ನಿಸರ್ಗ ಚಿಕಿತ್ಸೆಯ ಮೂಲಕ ತಮ್ಮ ಅಸ್ತಮಾ ಕಾಯಿಲೆಯನ್ನು ಕಳ್ಕೊಂಡ್ರು. ಅವರ ಹತ್ರ ಕೂಡ ನಾನು 40 ವರ್ಷಗಳ ಹಿಂದೆ 1980 ಅಲ್ಲಿ ಒಂದು 10 ದಿವಸಗಳ ಕಾಲ ಇದ್ದೆ. ಶಿರ್ಸಿ ಒಂದು ನಿಸರ್ಗ ಚಿಕಿತ್ಸಾಲಯದಲ್ಲೂ ಕೂಡ ನಾನಿದ್ದೆ. ಹಾಗೆಯೇ ತಪೋವನ ಅಂತಿದ್ದೆ ಹರಿಹರದೊಳಗೆ, ಅಲ್ಲಿ ಕೂಡ ಒಂದು 10 ದಿವಸ ಇದ್ವಿ. ಈಗ ಮತ್ತೊಮ್ಮೆ ನಾನು ಎಲ್ಲರೂ ಒಂದು 4-6 ದಿವಸ ನನ್ನ ದೈಹಿಕ ಒಂದು ಸುಧಾರಣೆ ಮಾಡ್ಕೋಬೇಕು ಅದಕ್ಕೆ ಅಂಥೇಳಿ ನಾನು ಚಿಂತನೆಯಲ್ಲಿದ್ದಾಗ ನನ್ನ ಮಗಳು ಇಲ್ಲೇನು ಮೇಡಮ್ ಅದಲ್ಲ, ಅವಳು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ತ್ರಿವೇಣಿ ಅಂತೇಳಿ ಅವರು ಒಂದು ಆಸ್ಪತ್ರೆ ಹಾಕಿದ್ದಾರೆ, ಹಳೆಯ ಜನರಲ್ ಸರ್ಜನ್. ಅವ್ರಿಗೆಲ್ಲ ಕಾಗಲಿಗೆ ಹೋಗ್ಬಿಡ್ರಿ ಅಂತಂದರು. ನಾನು ಅವ್ರಿಗೆ ಯಾರು ಹೇಳ್ದಂಗೆ ನನ್ನ ಮನಸ್ಸು ಈ ಮಹಾಮನೆ ಕಡೆಗೆ ಎಳಿತು. ಬಹಳಷ್ಟು ಪವಿತ್ರವಾದಂಥ ಸ್ಥಳ. ಕೇವಲ ದೇಹವನ್ನು ಶುದ್ಧ ಮಾಡೋದಲ್ಲ, ಮನಸ್ಸನ್ನು ಕೂಡ ಶುದ್ಧ ಮಾಡುವಂಥ ಪ್ರಕ್ರಿಯೆ ಕಾರ್ಯಕ್ರಮ ಅದು ಯಾವುದೋ ಎಲ್ಲಾದರೂ ಇದ್ರೆ ಅದು ಮಹಾಮನೆಯ ಬೈತಿ ಅಂತ ಹೇಳಿ ಮಾತು. ಹಲವು ಮಾತೇನು ನೀನು ಒಲಿದು ಪಾಲವ ನೆಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ತೆ ಕೃಪೆ ಮಾಡು ಶ್ರೀ ಗುರುವೆ ಅಂತ ಏನು ಹೇಳ್ಯಾರ ಶರಣರು. ಆ ರೀತಿಯೊಳಗೆ ಬಹುಶಃ ಸತ್ಯರ ನುಡಿತೀರ್ಥ ಸತ್ಯರ ಆಗಮನದಿಂದ ಈ ಕ್ಷೇತ್ರ ಪಾವನ ಆಯಿತು ಅಂತಹ ಪರಮ ಪೂಜ್ಯರಾದ ಬಸವಾನಂದ ಸ್ವಾಮಿಗಳು 2 ದಶಕಕ್ಕಿಂತ ಹಿಂದಿನಿಂದ ಇಲ್ಲಿ ಬಂದು ಈ ಕ್ಷೇತ್ರವನ್ನು ಪಾವನ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಹುಶಃ ಕಣ್ಣಿದ್ದವರು ಬಹಳಷ್ಟು ಸಾಧನೆ ಮಾಡೋಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಕಣ್ಣಿದ್ದಂಥ ಬಸವಾನಂದ ಸ್ವಾಮಿಗಳು ನಾನು ಆಗಲೇ ಬಂದಾಗ ನಾನು ಕೇಳಿರಲಿಲ್ಲ ಅವ್ರಿಗೆ, ಏನು ಓದಿರಿ ಬುದ್ಧಿ ತಾವು ಅಂದೆ. ನಾನು PUC ಅಷ್ಟು ಓದಿನಪ್ಪ ಅಂತಂದರು. ಅವರು ಪ್ರತಿ ದಿವಸ ಇಲ್ಲೇ ನಮಗೆ ಕಾರ್ಯಕ್ರಮದ 5:45 ಇಲ್ಲಿ ಪ್ರಾರ್ಥನೆ, ಸತ್ಸಂಗ, ಸಚ್ಚಿಂತನೆ ಮಾಡಿಸ್ತಾರೆ ಇಲ್ಲಿ ಬಂದಂಥ ಶಿಬಿರಾರ್ಥಿಗಳಿಗೆ. ಅವಾಗ ಅವರು ಒಂದೊಂದು ವಿಷಯ ಕುತ್ಕೊಂಡು ಹೇಳ್ತಾರೆ. ಏನು ಅಂದ್ರೆ ಒಂದು ದಿವಸ ಭೂಗೋಳದ ಬಗ್ಗೆ ನಮ್ಮ ಏನು ಕ್ಷೇತ್ರ ಐತಿ ಇದನ್ನು ಹೇಳ್ತಾರೆ. ಅವ್ರು ಇತಿಹಾಸ ಹೇಳ್ತಾರೆ. ಅದು ಕ್ರಿಸ್ತಶಕ ಪೂರ್ವ ಇರ್ಬೋದು, ಕ್ರಿಸ್ತಶಕ ನಂತರದ ಇತಿಹಾಸಗಳನ್ನು ಕೂಡ ನಾವು ಅವರಿಂದ ಕೇಳಿದವರೆ. ವಿಜ್ಞಾನ, ಮನುಷ್ಯನ ಎಲ್ಲ ಶರೀರದ ಅಂಗರಚನೆಗಳ ಬಗ್ಗೆ ಅವರು ಸಂಪೂರ್ಣ ತಿಳ್ಕೊಂಡರು.
ಅವರೊಬ್ಬ ವೈದ್ಯಕೀಯ ಒಂದು ಪರಿಣಿತರೇನೋ ಅಂತ ನಾವು ತಿಳ್ಕೊಬೇಕಾಗುತ್ತೆ. ತತ್ವಜ್ಞಾನ, ಸಮಾಜಶಾಸ್ತ್ರ ಅವ್ರಿಗೆ ಗೊತ್ತಿಲ್ಲಂತೆ ಯಾವುದೂ ಇಲ್ಲ. ಅವ್ರು ಎಲ್ಲವನ್ನೂ ಬಲ್ಲ ಆಧುನಿಕ ಸರ್ವಜ್ಞ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಭಾಳ ಜನರ ಹತ್ರ ಹೇಳಿ ನಾನು ಏನ್ರಿ ಕಣ್ಣಿದ್ದಂಥವ್ರು ಮಾಡಬೇಕಾದಂಥ ಕೆಲಸ ಭಾಳ ಮಾಡಬೇಕಾಗೈತಿ. ಕಣ್ಣಿದ್ದಂಥ ಒಬ್ಬ ಸ್ವಾಮೀಜಿಯವ್ರು ಮಾಡೋದು. ನಾ ಬಂದು ಹುಟ್ಲೆ ಒಂದ್ಸಲ ಹೇಳಿದೆ ಅವ್ರಿಗೆ, ಬುದ್ಧಿ ತಾವು ಅಲ್ಲೇ ನಮ್ದು ಏನು ಪುಟ್ಟರಾಜ ಗವಿಗಳ ಒಂದು ಆಶ್ರಮಕ್ಕೆ ತಾವು ಸ್ವಾಮೀಜಿ ಆಗ್ಬಿಟ್ಟಿದ್ರೆ ಭಾಳ ಚಲೋ ಇತ್ತು ಅಂತೇಳಿ. ಅಲ್ಲೇ ಈಗ ಅವ್ರು ಏನೋ ಒಂದು ಮಾಡ್ಕೊಂಡ್ಬಂದಾರ ಸಾಧನೆ. ಪುಟ್ಟರಾಜ ಗವಿಗಳು ಅದಕ್ಕಿಂತ ಪೂರ್ವದೊಳಗೆ ಪಂಚಾಕ್ಷರಿ ಗವಿಗಳು ಮಾಡಿದ್ದಾರೆ. ಅದನ್ನು ಬೆಳೆಸೋದು ಮುಖ್ಯ ಅಲ್ಲ, ವಿಶೇಷವಾದಂಥ ಒಂದು ಸಾಧನೆಯನ್ನು ಮಾಡಿ ನಮಗೆಲ್ಲರಿಗೂ ಕೂಡ ಶಾರೀರ ಶುದ್ಧ ಮಾಡೋದ್ರ ಜೊತೆಗೆ ಅಂತರಂಗ ಬಹಿರಂಗವನ್ನು ಶುದ್ಧ ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡ್ತಾ ಇದ್ದರೆ ಬಹುಶಃ ಅದು ಬಸವಾನಂದ ಸ್ವಾಮಿಗಳು ಅಂತ ನಾನು ತಿಳ್ಕೊಂಡೆ. ನಾನು ಇಲ್ಲಿ ಬಂದಾಗ ಆಕಳಗಳು ಭಾಳ 30-35 ದೇಶೀಯ ಆಕಳಗಳಿದ್ರು. ಭಾಳ ಖುಷಿ ಆಯ್ತು. ಭಾಳ ಜನರಿಗೆ ಹೇಳ್ತಿದ್ದಿಲ್ಲ, ಮಜ್ಜಿಗೆ ಕೊಡ್ತಾರೆ, ಆಮೇಲೆ ಸೆಗಣಿಯಿಂದ ಇದನ್ನು ವಿಭೂತಿ ತಯಾರು ಮಾಡ್ತಾರೆ. ಜೊತೆಗೆ ಆ ಗಿಡಗಳು ಎಷ್ಟು ಸಂಪರ್ಕರಿತವೆ ಅಂದ್ರೆ ನಾವೆಲ್ಲರೂ ತೆಂಗಿನ ಗಿಡ ರೋಗ ಬಂದು ಕಾಯಿನ ಬಿಡಂಗ ಅಂತೀವಿ. ಇಲ್ಲಿ ನೋಡ್ರಿ ಅಜ್ಜಾವರದೊಳಗೆ ಹೆಂಗೆ ನಗರ ಪ್ರದೇಶದಿಂದ ಬಂದವ್ರಿಗೆ ಇದೊಂದು ರೆಸಾರ್ಟ್ ಕಂಡಂಗೆ ಕಾಣ್ತದೆ. ಇಲ್ಲಿ ಪಾವಗಡದಲ್ಲಿ ಬಂದಿದ್ರು, ಮಂಗಳೂರವ್ರು ಬಂದಿದ್ರು, ಆಮೇಲೆ ಬೀದರ್ದವ್ರು ಬಂದಿದ್ರು, ರಾಯಚೂರವ್ರು ಬಂದಿದ್ರು. ಅಲ್ಲಿ ಹೋಗೋದ್ನಾಗ ನಾವೆಲ್ಲ ಒಂದೇ ಮನೆಯವರಪ್ಪ ಅಂತ ಅಧ್ಯಾತ್ಮ ಭಾವನೆ ನಮ್ಮೆಲ್ಲರೊಳಗೂ ಕೂಡ ಅವಿನಾಭಾವ ಸಂಬಂಧ ರೂಪದಲ್ಲಿ ಬಂದ್ಬಿಟ್ಟಿದೆ. ಎಷ್ಟೋ ಮಂದಿಗೆ ಸಂಕುಚಿತ ಭಾವನೆ. ಭಾಳ ಮಂದಿ ನಾವೇನು ಮಾಡ್ತೀವಿ ಅಂದರೆ ಆರೋಗ್ಯ ಕೆಟ್ಟ ನಂತರ ಬಂದ್ಬಿಡ್ತೀವಿ, ಆಸ್ಪತ್ರೆಗಳಿಗೆ ಹೋಗಿರ್ತೀವಿ, ತೋರಿಸಿರ್ತೀವಿ. ಅದನ್ನೆಲ್ಲ ಮೀರಿದ ಒಂದು ಒಂದು ಪರಿಹಾರ ಏನಾದರೂ ಸಿಗುತ್ತಿದ್ದರೆ ಅದು ಮಹಾಮನೆಯೊಳಗೆ ಸಿಗ್ತದೆ ಅಂತ. ಇದು ಉಪವಾಸ ಏನಿದೆ ರಹಸ್ಯ. ಆ ಪುಸ್ತಕ ನಾನು 2 ಸಲ ಓದಿದೆ. ಮೊದಲು ಓದಿದ್ದೆ, ಈಗೂ ಕೂಡ ಓದಿದೆ. ನಾವು ಇಲ್ಲಿಗೆ ಬಂದಂತ ನಾನು 80 kg ಇದ್ದೆ. ನನಗೆ ಈಗ 76 ವರ್ಷ. ಒಂದು 5 kg ಕಡಿಮೆ ಆದ್ವಿ. ಈಗೂ ಕೂಡ 5 kg 75 ನಿಂತೇನೆ ನಾನು. ಅವರು ಏನು ಇಲ್ಲಿ ಹೇಳಿದಾರ, ಮಾರ್ಗದರ್ಶನ ಮಾಡ್ಯಾರ, ಅದರ 30% ಅಷ್ಟ ಮಾಡ್ತೀನಿ, ಇನ್ನೂ 70% ಮಾಡಿ. ಅದು ಯಾಕಂದ್ರೆ ತಿಂದು ಉಂಡು ಬಂದಂಥವ್ರು ನಾವು ಇನ್ನೂ ಬಾಯಿ ರುಚಿ ಅದು ಇದು ಆಮೇಲೆ ಅದೆಲ್ಲ ಮಾಡ್ಕೊಳಕ್ಕಾಗಿಲ್ಲ. ಒಮ್ಮೊಮ್ಮೆ ಅನಿಸ್ತದೆ, ಒಂದು ದಿವಸ ಏನಾದರೂ ನೀವು ಭೋಜನ ಮಾಡಿದ್ರೆ ದಿವಸ ಬಿಟ್ಟು ಕೂಡ ಉಪವಾಸ ಅಂತ ಹೇಳ್ತಾರೆ. ಅದು ಸ್ಪಿರುಲಿನಾ ಗುಳಿಗೆ ತಗೋಬೇಕು, ಮಜ್ಜಿಗೆ ಕುಡಿಬೇಕು, ಇವೆಲ್ಲ ಹೇಳ್ತಿರ್ತಾರೆ. ಆದರೂ ಕೂಡ ಇಲ್ಲಿ ನಾನು ಒಂದು ಕಾಲ ಆಪರೇಷನ್ ಆಗಿತ್ತು, ನನಗೆ ನೀ ರಿಪ್ಲೇಸ್ಮೆಂಟ್, ಮತ್ತು ಇನ್ನೊಂದು ಕಾಲ ಮಾಡಿಸ್ಕೊಳಕ್ಕಾಗಲಿಲ್ಲ. ಈ ಅಡ್ಡಾಡ್ತಿದ್ದಿಲ್ಲ ನಾನು, ಹೆದರಿ ನೋವಾಗ್ತದೆ ಬಿಡು ಅಂತ. ಇಲ್ಲಿ ಎಲ್ಲರೂ ನಮ್ಮ ಸಹಚರರು ಅಡ್ಡಾಡಿದ ನಂತರ ಇಲ್ಲಿ ಕನಿಷ್ಠ ನಾನು ಕೂಡ ಅವ್ರ ಜೊತೆಗೆ 4-5 ಕಿಲೋಮೀಟರ್ ಹೋಗೋರು. ಇಲ್ಲಿ 90, 100, 120 kg ಇದ್ದರೆ 10-15 kg ತಮ್ಮ ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ. ಒಬ್ಬ ಲೋಕಣ್ಣ ಅಂತ ಲೋಕಾಪುರದವರು, ಅವ್ನು 3 ದಿವಸದಿಂದ ಅವನಿಗೆ ಬೇದಿನ ಆಗಿದ್ದಿಲ್ಲ. ಅವ್ನಿಗೆ ಒಟ್ಟೆ ಅವನಿಗೆ ಏಕಾಂಗಿ ಆಗಿರ್ತದೆ, ಯಾರು ಕೂಡ ಮಾತಾಡ್ತಿಲ್ಲ. ಈ ಮನುಷ್ಯ ಯಾಕೆ ಮಾಡ್ತಾನ ಅಂತ ಕೇಳಿದೆ. ಬರ್ರಿ ಇಲ್ಲೇ ಹೇಗೆ ಇಲ್ರಿ ಯಜಮಾನ್ರ, ನಾನು ಭಾಳ ಕುಡಿದ್ಬಿಟ್ಟಿದ್ದೆ, ಭಾಳ ಈ ಗುಟ್ಕ ತಮ್ಮ ತಿಂದ್ಬಿಡ್ತಿದ್ದೆ, ನನಗೆ ಪಚನ ಶಕ್ತಿನ ಹೋಗ್ಬಿಟ್ಟೈತಿ, ಸಾಕಾಗಿಬಿಟ್ಟಿಪ್ಪ. ಇಲ್ಲಿ ಹೇಳಿದ್ರು ಅಜ್ಜ ಅವರು ನಮ್ಮ ಕಾರ್ನಾಗ ವಿಮಲ್ ಚೀಟ್ ಕೊಟ್ಟು ಕಳಿಸಿದೆ. ಈಗ ಇರಬೇಡಪ್ಪ, ಮುಖ್ಯವಾಹಿನಿಯೊಳಗೆ ಬಾ, ನಮ್ಮ ಜೊತೆಗೆ ಅಡ್ಡಾಡೋಣ ಅಂತ ಹೇಳಿದ್ರು. ಆಮೇಲೆ ಮುಂದೆ 2-3 ದಿವಸದಿಂದ ಅದೇನು ಜ್ಯೂಸು ಕೊಟ್ಟರಲ್ಲ, ಆ ಕೊಟ್ಟ ನಂತರ ಉಪವಾಸ ಇದ್ದ ನಂತರ ಅವ್ನಿಗೆ ಬೇಜೆ ಆಯಿತು. ಇಷ್ಟು ಖುಷಿಯಾಗ್ಯಾನ, ಭಾಳ ಸಂಪರ್ಕದೊಳಗಿರ್ತಾನ. ನನಗೆ ಪುನರ್ಜನ್ಮ ಸಿಕ್ಕಂಗೆ ಆತ. ಮಕ್ಕಳೆಲ್ಲ ಸಣ್ಣ ಇದ್ದು, ಮದುವೆ ಆಗಿದ್ದಿಲ್ಲ. ಅದಕ್ಕೆ ನಾನು ಏನು ಪುಣ್ಯ ಮಾಡೇನೋ ಇಲ್ಲ, ಅಲ್ಲಿ ಬಂದಿರಪ್ಪ, ನೀವೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ನನಗೆ ಪ್ರೇರಣೆ ಮಾಡಿದ್ರಿ, ನೀನು ಅಡ್ಡಾಡಬೇಕು, ವಾಕಿಂಗ್ ಮಾಡಬೇಕು ಅಂತೇಳಿ. ಈಗೂ ಕೂಡ ನಾನು ಬೆಳಗ್ಗೆ 1 ಕಿಲೋಮೀಟ್ರು, ಸಾಯಂಕಾಲ 1 ಕಿಲೋಮೀಟ್ರು ಅಡ್ಡಾಡೋಂಥದ್ದು ಏನಾದರೂ ಒಂದು ನನಗೆ ಆ ಕಮಿಟ್ಮೆಂಟ್ ಬದ್ಧತೆ ಬಂದಿದ್ದಿದ್ರೆ ಪೂಜ್ಯ ಬಸವಾನಂದ ಸ್ವಾಮಿಗಳ ಒಂದು ಸಂಪರ್ಕದಿಂದ ಅಂಥೇಳಿ ನಾನು, ಅಥವಾ ಅವ್ರ ಮಾರ್ಗದರ್ಶನದಿಂದ ಅಂತ ತಿಳ್ಕೊಂಡಿನಿ. ಭಾಳ ಜನರಿಗೆ ನಾವು ನಮ್ಮ ಹಾಸ್ಪಿಟ್ಲ್ ಅದ 35-40 ಬೆಡ್ಡಿಂದು ಇದ್ದಾಗ ಕೂಡ ನನಗೆ ಭಾಳ ಜನ ನನ್ನ ಸಹಪಾಠಿಗಳು ಅಥವಾ ಅತಿ ಪರಿಚಿತರು ಬಂದಾಗ ಕೂಡ, ನೀವು ಅಲ್ಲಿ ಹೋಗಿ 1 ವಾರ ಇದ್ದು ಬರಲಿಕ್ಕ ನಿಮಗೆ ಶರೀರ ಮನಸ್ಸು ಕೂಡ ಶುದ್ಧಿ ಆಗ್ತೈತಿ ಅನ್ನೋಂಥ ಮಾತನ್ನು ಕೂಡ ನಾನು ಅವ್ರ ಹತ್ರ ಹೇಳ್ತಾ ಇರ್ತೀನಿ. ಬಹುಶಃ ಇದೊಂದು ಸೌಭಾಗ್ಯ. ನಾನು ಇಲ್ಲಿ ಕಣ್ಣು ಕಾಣುವಂಥ ಪೂಜ್ಯರು ಇಷ್ಟು ಚಲೋ ಆಶ್ರಯ ಇಟ್ಕೊಂಡ್ರ, ನಾವು ಕಣ್ಣು ಕಾಣುವಂಥವ್ರು ಕಾಯಿಗೆ ಕಾಳು ಸಿಗೋದು ಅಂತ ಕಾಲ ಬಂದ್ಬಿಟ್ಟೈತಪ್ಪ. ಏನು ಶಿವ ಹೆಂಗೆ ಮಾಡ್ತಾರ ಅಂದ್ರೆ, ಸ್ವಲ್ಪ ದಿವಸದೊಳಗೆ ನಮ್ಮ ಸಿದ್ಲಿಂಗಪ್ಪ ಅಂತ ಹೇಳಿದರು, ಇಲ್ಲ ಆ ಕಾಳ ತೆಗೆದುಕೊಟ್ಟ ಅಂತ. ಅದಕ್ಕೆ ಬುದ್ಧಿಯವ್ರು ಹೇಳಿದ್ರು, ಆಳು ಸಿಗ್ಬೋಲ್ರಿ ಅಂತ. ಅದಕ್ಕೆ ಬಹುಶಃ ಚಂದ್ರ ಅವ ಉಷ್ಣ ಕೊಡ್ತಾನ,
ಬೆಳಕು ಕೊಡ್ತಾನ. ಆಮೇಲೆ ಚಂದ್ರ ಅವ ತಂಪು ಕೊಡ್ತಾನ, ಆಹ್ಲಾದತೆ ಕೊಡ್ತಾನ. ಕಾಲ ಬದಲಾಗೈತಿ ಅಂತ ಅವರೆಲ್ಲ ಕೊಟ್ಕೋತಾರ. ಕಾಲ ಬದಲಾಗಿಲ್ಲ, ನಾವು ಬದಲಾಗಲಿ ಅಂತ ಹೇಳ್ತಿರ್ಬೋದು. ಭಾರತ ದೇಶದೊಳಗೆ 51% ಜನ ನಿರುದ್ಯೋಗಿಗಳಾಗ್ಯಾರ. ನಾವು ಇಲ್ಲಿಂದ ಚಂದ್ರ ಸಮಾಜಮುಖಿ ಅಂತ ಕೆಲಸ ಮಾಡ್ತಾರ, ಅಮೃತದ ಸಮಾನವಂತ ಉಪದೇಶಗಳನ್ನು ಕೊಡ್ತಾರ. ಅವು ನಾವು ಯಾರೂ ಪರಿಪಾಲಿಸ್ತಾ ಇಲ್ಲ. ಈಗಿನ ಜನರೇಷನ್ನು, ಈಗಿನ ಒಂದು ಜನಾಂಗ ಪೀಳಿಗೆ ದುಶ್ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಆಮೇಲೆ ಸೋಮಾರಿಗಳಾಗ್ತಾ ಇದ್ದಾರೆ. ಅವರು ತಮ್ಮ ಕಾಯಕವನ್ನು, ದಾಸೋಹವನ್ನು, ಆಮೇಲೆ ಪರಂಪರೆಯನ್ನು, ಸಂಸ್ಕೃತಿಯನ್ನು ಪ್ರೀತಿಸಿ ಗೌರವಿಸಿ ನಮ್ಮ ಹಿರಿಯರು ಏನು ಮಾಡ್ಕೊಂಡು ಹೋದ್ರು ಅದನ್ನು ನಾವು ಮಾಡಬೇಕು ಅನ್ನೋಂಥ ಒಂದು ಮನದಿಚ್ಛೆ ಅವರಲ್ಲಿ ಬಂದರೆ ಬಹುಶಃ ಕಾಲ ಬದಲಾಗಿಲ್ಲ ಅನ್ಬೋದು ಅಂತ ಭಾಳ ಹೇಳಿದರು. ಆಮೇಲೆ ಇಲ್ಲಿ ಬೆಳಗಿನ ರಾತ್ರಿ ಹೋಗ್ತಿದ್ರು, ಭಾಳ ದೂರ ನಾವು ಹೋಗಲಿಲ್ಲ. ಹುಣ್ಣಿಮೆ ದಿವಸ ವಾಯುವ್ಯ ಕರ್ಕೊಂಡು ಎಷ್ಟೋ ಮಂದಿ ಅಡ್ಡಾಡಕ್ಕೆ ಬರುತ್ತಾರೆ, ಅವ್ರ ಜೊತೆ ಹೋದ್ರು. ಅಲ್ಲಿ ವಾಹನ ಇತ್ತು. ಆಮೇಲೆ ಅಮಾವಾಸ್ಯೆ ದಿವಸನೂ ಕೂಡ ನಾವು ಹೋಗ್ತೀವಿ ಅಂದರು. ಅದರ ಜೊತೆಗೆ ಈಗ ಮುಂದಿನ ತಿಂಗಳ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದನ್ನು ನಾನು ಪತ್ರಿಕೆಯಲ್ಲಿ ನೋಡಿದೆ. ಆ ಸಂಚಾರ ಶಿವಾನುಭವ ಅಂತ ಕೇವಲ ಪಾದಯಾತ್ರೆ ಮಾಡಿದ್ರೆ ಸಾಲದು, ಅಲ್ಲಿ ಹೋದಲ್ಲೆಲ್ಲ ಶಿವಾನುಭವ ಗೋಷ್ಠಿಗಳನ್ನು ಕೂಡ ನಾವು ಮಾಡಬೇಕು. ಅಲ್ಲಿ ಜನರನ್ನು ಎಚ್ಚರಿಸಬೇಕು, ಮುಖ್ಯವಾಹಿನಿಯೊಳಗೆ ತರಬೇಕು. ಅವರಿಗೆ ನಾವು ಶರಣರ ದಾರಿಯನ್ನು ಮಾಡಬೇಕು, ಶರಣರ ಬದುಕನ್ನು ನಾವು ಮಾಡಬೇಕು, ನಾವು ಹೆಂಗೆ ಬದುಕಬೇಕು ಅನ್ನೋಂಥ ಒಂದು ಸನ್ಮಾರ್ಗವನ್ನು ಅವ್ರಿಗೆ ಕಲಿಸಿಕೊಡಬೇಕು ಅನ್ನೋಂಥ ಮದಾಸೆ ಬಹುಶಃ ನಮ್ಮ ಬಸವಾನಂದ ಸ್ವಾಮಿಗಳು ಆಗೈತಿ ಅನ್ನೋಂಥ ಮಾತನ್ನು ಕೇಳಿ ಅಂತಪ್ಪ ಪೂಜೆಯನ್ನು ಪಡೆದಂಥ ನಾವೆಲ್ಲ ಧನ್ಯಾತ್ಮರು, ಪುಣ್ಯಾತ್ಮರು. ಇವತ್ತು ಒಂದು ವಾರದಿಂದ ಅವರು ನನಗೆ ಫೋನ್ ಮಾಡಿದರು, ಇವತ್ತು ಕಾರ್ಯಕ್ರಮ ಇಟ್ಕೊಂಡಿವಿ, ದಯವಿಟ್ಟು ಬರ್ರಿ ಅಂದರು. ನಾನು ಅತ್ಯಂತ ಭಕ್ತಿ ಮತ್ತು ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಬಹುಶಃ ಪೂಜ್ಯರ ದರ್ಶನ ಮತ್ತು ಇಲ್ಲಿ ವೇದಿಕೆ ಮೇಲೆ ನೋಡಿದರೆ ನಾವ್ಯಾರು ಸಾಮಾನ್ಯ ಜನ, ಆಲ್ಮೋಸ್ಟು ರಿಟೈರ್ಡ್ ಜನರಲ್ ಮ್ಯಾನೇಜರು, ಕೃಷಿ ವಿಶ್ವವಿದ್ಯಾಲಯ ಪ್ರೊಫೆಸರು, ಇನ್ನೊಬ್ಬರು ಪ್ರೊಫೆಸರು, ಒಬ್ಬ ಗೈನಾಕೋಲಜಿಸ್ಟ್ ಡಾಕ್ಟರ್ ಎಲ್ಲ ಕೂತಾರಂದ್ರೆ ಎಷ್ಟೊಂದು ಈ ಬಸವ ತತ್ವದ ಮೇಲೆ ಮತ್ತು ಈ ನಿಸರ್ಗ ಚಿಕಿತ್ಸೆ ಮೇಲೆ ವಿಶ್ವಾಸ ಇಟ್ಟಂಥವ್ರು ಮಹನೀಯರು ತಾವಾಗಿದ್ದೀರಿ. ತಮಗೆಲ್ಲರಿಗೂ ಕೂಡ ನಾನು ಅಂತರಾತ್ಮದ ಶರಣಾರ್ಥಿಗಳನ್ನು ಸಲ್ಲಿಸಿ ಪೂಜ್ಯರಿಗೆ ಮತ್ತೊಮ್ಮೆ ನನ್ನ ತೀರ್ಥಕೊಂಡು ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು